ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ಹೇಗೆ ಬೇಕ್ರಿ ಸ್ಟೈಲ್ ಮೈಸೂರು ಪಾಕ್ನ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಆವಾಗ ನಾನು ಹಾಕೋ ವೀಡಿಯೋಸ್ನೆಲ್ಲ ನೀವೇ ಫಸ್ಟ್ ನೋಡ್ಬೋದು. ಈಗ ನಾನು ಮೈಸೂರು ಪಾಕ್ ಮಾಡೋದಕ್ಕೆ ನಾನು 1 ಬಟ್ಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಅದೇ ಕ್ವಾಂಟಿಟಿಯಲ್ಲಿ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆ 1 ಬಟ್ಲಷ್ಟು ಎಣ್ಣೆ, ಅರ್ಧ ಬಟ್ಲಷ್ಟು ತುಪ್ಪನ ತೊಗೊಂಡಿದ್ದೀನಿ. 2 ಏಲಕ್ಕಿನ ತೊಗೊಂಡಿದ್ದೀನಿ. ಇದು ಕುಟ್ಟಿ ಪುಡಿ ಮಾಡ್ಕೋಬೇಕು. ಇಲ್ಲಿ ನಾನು 1 ಬಟ್ಲಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಲ್ಲ, ಅದನ್ನು ಬಾಣಲಿಯಲ್ಲಿ ಹುರ್ಕೊತಾ ಇದ್ದೀನಿ. ಇದು ಡಾರ್ಕ್ ಬ್ರೌನ್ ಬರೋವರೆಗೂ ಹುರಿಬಾರ್ದು, ಅದು ಹಸಿ ವಾಸನೆ ಹೋಗೋವರೆಗೂ ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿಟ್ಟು ಸ್ವಲ್ಪನ ಹುರಿಬೇಕಾಗತ್ತೆ. ಈಗ ಹಿಟ್ಟು ರೆಡಿಯಾಗಿದೆ. ಈಗ ನಾನು ಒಂದು ಪಾತ್ರೆಯಲ್ಲಿ ಇದನ್ನು ಹುರಿದಿರೋ ಹಿಟ್ಟನ್ನೆಲ್ಲ ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ನಾನು ಆವಾಗಲೇ ತೋರಿಸಿರೋ 1 ಬಟ್ಲಷ್ಟು ಎಣ್ಣೆ ತೊಗೊಂಡಿದ್ವಲ್ಲ, ಅದರಲ್ಲಿರೋ ಎಣ್ಣೆನೇ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಗಂಟು ಆಗದಲ್ಲೇ ಇರೋ ಥರ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ಏನಕ್ಕೆ ಅಂದರೆ ನಾವು ಮೈಸೂರು ಪಾಕ್ ಮಾಡಬೇಕಾದ್ರೆ ಗಂಟು ಎಲ್ಲೂ ಆಗಬಾರ್ದು. ಅದಕ್ಕೆ ಫಸ್ಟಿಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಮತ್ತು ಬೇಕು ಅಂದರೆ ಹಾಕ್ಕೋಬೇಕು. ಒಂದೇ ಸಲಿಗೆ ಜಾಸ್ತಿ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡಬಾರ್ದು. ಸ್ವಲ್ಪ ಗಟ್ಟಿ ಇದ್ರೂ ಸಾಕು, ಹಿಟ್ಟಷ್ಟು ಅದಕ್ಕೆ ಮಿಕ್ಸ್ ಆಗೋ ಥರ ಕಲಿಸ್ಬೇಕಷ್ಟೆ. ಈಗ ಕೆಲವರು ಹಸಿ ಹಿಟ್ಟನ್ನೇ ಬಳಸ್ತಾರೆ. ಹಸಿ ಹಿಟ್ಟನ್ನು ಬಳಸಬಾರ್ದು. ಹಿಟ್ಟನ್ನು ಹಸಿ ವಾಸನೆ ಹೋಗೋವರೆಗೂ ಹುರಿದು ಅದನ್ನು ಬಳಸಬೇಕು. ಈಗ ನೋಡ್ತಾ ಇದ್ದೀರಲ್ಲ, ಎಲ್ಲ ಗಂಟೆಲ್ಲ ಕ್ಲಿಯರಾಗಿ ಚೆನ್ನಾಗೆ ಅದು ಎಣ್ಣೆಗೆ ಮಿಕ್ಸ್ ಆಗಿದೆ ಹಿಟ್ಟು. ನಾನು ಒಂದು ಬಾಣಲಿಗೆ 1 ಬಟ್ಲಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ನೀರು ಯಾವ ಕ್ವಾಂಟಿಟಿಯಲ್ಲಿ ಹಾಕ್ಕೋಬೇಕು ಅಂದರೆ ಸಕ್ಕರೆ ನೆನೆಯೋಷ್ಟಷ್ಟೇ ಹಾಕ್ಕೋಬೇಕು. ಸಕ್ಕರೆ ನೆನೆಯೋಷ್ಟು ಹಾಕ್ಕೊಂಡ್ರೆ ಸಾಕು. ನೀವು ತುಂಬ ಗಟ್ಟಿ ಪಾಕ ಬರಬಾರ್ದು, ಇದು ತೆಳು ಪಾಕ ಬರೋವರೆಗೂ ಕುದಿಸ್ಕೋಬೇಕಷ್ಟೆ. ಈಗ ನೋಡ್ತಾ ಇದ್ದೀರಲ್ಲ, ಸಕ್ಕರೆ ನೆನೆಯೋಷ್ಟಷ್ಟೇ ನಾನು ನೀರು ಹಾಕಿದ್ದೀನಿ. ಇಷ್ಟನ್ನು ಹಾಕ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿಟ್ಟು ಇದನ್ನು ಕುದಿಯೋಕ್ಕೆ ಬಿಡಬೇಕು. ಪಾಕ ರೆಡಿಯಾಗೋಷ್ಟೊತ್ತಿಗೆ ನಾನು ಒಂದು ಪಾತ್ರೆಗೆ 1 ಬಟ್ಲಷ್ಟು ಎಣ್ಣೆ ಹಾಗೆ ಅರ್ಧ ಬಟ್ಲಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ. ಬಿಸಿ ಮಾಡೋಕ್ಕೆ ಇಡ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿಟ್ಟು ಇದನ್ನು ಬಿಸಿಗಿಡಬೇಕು. ಇಲ್ಲಿ ನೀವು 1.5 ಬಟ್ಲಷ್ಟು ಎಣ್ಣೆನೂ ಸಹ ಬಳಸ್ಬೋದು. ಅಂದರೆ ನಾನು ಸ್ವಲ್ಪ ತುಪ್ಪ ಎಣ್ಣೆ ಎರಡೂ ಮಿಕ್ಸ್ ಮಾಡಿ ಬಳಸ್ತಾ ಇದ್ದೀನಿ. ತುಪ್ಪ ಇಲ್ಲ ಅಂದರೂ ಎಣ್ಣೆನೇ ಕಂಪ್ಲೀಟಾಗಿ 1.5 ಲೋಟದಷ್ಟು ಎಣ್ಣೆನ ಬಳಸ್ಬೋದು. ನಿಮಗೆ ಕೆಲವರು 1 ಲೋಟ ಕಡಲೆ ಹಿಟ್ಟಿಗೆ 2 ಲೋಟದಷ್ಟು ಎಣ್ಣೆನ ಹಾಕಿ ಅಂತಾರೆ. ಅದು 2 ಲೋಟದಷ್ಟು ಎಣ್ಣೆ ಹಾಕಿದ್ರೆ ತುಂಬ ಹಾರ್ಡ್ ಆಗುತ್ತೆ. ಅದಕ್ಕೆ 1.5 ಲೋಟದಷ್ಟು ಎಣ್ಣೆ ಆದರೆ ಪರ್ಫೆಕ್ಟಾಗಿ ಆಗುತ್ತೆ. ತುಂಬ ಸಾಫ್ಟಾಗೂ ಸಹ ಬರುತ್ತೆ. ನಿಮಗೆ ಬೇಕ್ರಿಯಲ್ಲಿ ಹೇಗೆ ಮೈಸೂರು ಪಾಕ್ ಇರುತ್ತಲ್ವ, ಅದೇ ಥರನೇ ಮೈಸೂರು ಪಾಕ್ ಬರುತ್ತೆ. ಹಾಗೆ ಇಲ್ಲಿ 1 ಲೋಟ ಸಕ್ಕರೆನ ಏನಕ್ಕೆ ಬಳಸಬೇಕು, 2 ಲೋಟ ಬೇಡ ಅಂತ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ 2 ಲೋಟ ಸಕ್ಕರೆ ಆದರೆ ತುಂಬಾ ಸ್ವೀಟ್ ಆಗಿಬಿಡುತ್ತೆ. ತುಂಬ ಸ್ವೀಟ್ ಆಗಿಬಿಟ್ರೆ ಏನು ಹೇಳ್ತಾರೆ, ಜಾಸ್ತಿ ಸ್ವೀಟ್ ಇದ್ದರೆ ಸ್ವೀಟ್ ತಿನ್ನೋಕ್ಕಾಗಲ್ಲ. ಅದಕ್ಕೋಸ್ಕರ ಸಿಹಿ ಜಾಸ್ತಿ ಅಷ್ಟೊಂದು ಇರಬಾರ್ದು. ಈಗ ನಾನು ಏನು ಕ್ವಾಂಟಿಟಿ ಹಾಕ್ತಾ ಇದ್ದೀನಲ್ಲ, ಅದು ತುಂಬ ಪರ್ಫೆಕ್ಟ್ ಆಗಿದೆ. ಇದೇ ಕ್ವಾಂಟಿಟಿಯಲ್ಲಿ ಹಾಕಿ ಮಾಡಿ, ನಿಮಗೆ ಸ್ವೀಟು ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡ್ತಾ ಇದ್ದಾರಲ್ಲ, ಇದು ಸಕ್ಕರೆ ಕರಗಿ ಕುದೀತಾ ಇದೆ. ಇದು ತೆಳುವಾದ ಪಾಕ ಬರಬೇಕು, ಅಲ್ಲೇವರೆಗೂ ಇದನ್ನು ಕುದಿಸ್ಬೇಕು. ಈ ಸಕ್ಕರೆ ಪಾಕ ರೆಡಿಯಾಗಿದೆ. ಇದು ಆಗಿದೆಯಾ ಅಂತ ಚೆಕ್ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿ 1 ಬಟ್ಲಿಗೆ ನೀರು ಹಾಕ್ಕೊಂಡು ಇದು ಪಾಕನ ಹಾಕ್ತಾ ಇದ್ದೀನಿ. ಇಲ್ಲಿ ಕೈಯಲ್ಲಿ ಹೀಗಂದರೆ ಒಂದು ಸಣ್ಣ ಎಳೆ ಪಾಕ ಬರಬೇಕು. ಅಂದರೆ ನೋಡಿರಿ, ಇಲ್ಲಿ ಈ ಥರ ಸ್ವಲ್ಪ ಕೂಡ್ಕೋಬೇಕು. ಅದು ಹಾಕ್ತಿದ್ದಂಗೆ ನೀರಲ್ಲಿ ಕರಗೋಗಬಾರ್ದು. ಅಷ್ಟು ಸಣ್ಣ ಎಳೆ ಪಾಕ ಇದ್ದರೆ ಸಾಕು, ಪೂರ್ತಿ ಗಂಟಾಗೋ ಅಷ್ಟು ಇರಬಾರ್ದು. ನೋಡ್ತಾ ಇದ್ದಾರಲ್ಲ, ಇಷ್ಟು ಎಳೆ ಪಾಕ ಬಂದರೆ ಸಾಕು. ಸಕ್ಕರೆ ಪಾಕ ರೆಡಿಯಾಗಿದೆ. ಇದಕ್ಕೆ ನಾನು ಕಡಲೆ ಹಿಟ್ಟನ್ನು ಎಣ್ಣೆಲಿ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ, ಅದನ್ನು ಇದಕ್ಕೆ ಹಾಕ್ಕೊಂಡು ಸಕ್ಕರೆ ಪಾಕಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದನ್ನು ಕೈ ಬಿಡ್ದಿದ್ದಂಗೆ ಮಿಕ್ಸ್ ಮಾಡ್ತಾ ಇರಬೇಕಾಗತ್ತೆ. ಅದಕ್ಕೆ ಕೂಡ್ಕೊಳೋ ಥರ ಮಿಕ್ಸ್ ಮಾಡಬೇಕು. ಈಗ ಎಲ್ಲೂ ಗಂಟು ಆಗ್ದಲೇ ಇರೋ ಥರ ಮಿಕ್ಸ್ ಮಾಡಬೇಕು. ನೀವು ಅದನ್ನು ಹಾಕ್ಬಿಟ್ಟು ಹಾಗೆ ಬೇರೆ ಏನೋ ಕೆಲಸ ಮಾಡೋಕ್ಕೆ ಹೋದರೆ ತಳ ಹತ್ತುತ್ತೆ, ಹಾಗೆ ತುಂಬ ಗಂಟು ಆಗಿಬಿಡುತ್ತೆ. ಇಲ್ಲಿ ಕೈ ಬಿಡ್ದಿದ್ದಂಗೆ ನೀಟಾಗಿ ಮಿಕ್ಸ್ ಮಾಡಿದ್ರೆ ಮಾತ್ರ ನಿಮಗೆ ಮೈಸೂರು ಪಾಕ್ ಚೆನ್ನಾಗಿ ಬರುತ್ತೆ. ನಾವು ಯಾವಾಗಲೂ ಸ್ವೀಟ್ ಮಾಡ್ತೀವಿ ಅಂದಾಗ ತುಂಬ ಪೇಷನ್ಸಿಂದ ಮಾಡಿದ್ರೆ ಮಾತ್ರ ಸ್ವೀಟ್ ಚೆನ್ನಾಗಿ ಬರೋದು. ಇಲ್ಲಿ ನೋಡ್ತಾ ಇದ್ರಲ್ಲ, ಸೈಡಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದೆ. ಎಣ್ಣೆ ತುಪ್ಪ 2 ಕಾದಿದೆ. ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕು. ಒಂದೇ ಸಲಿಗೆ ನೀವು ಎಣ್ಣೆನ ಹಾಕ್ಕೊಂಡು ಮಿಕ್ಸ್ ಮಾಡಬಾರ್ದು. 3 ಸಲ ಅಂದರೆ ಹಾಕ್ಕೊಂಡು ಮಿಕ್ಸ್ ಮಾಡಬೇಕಾಗುತ್ತೆ. ಈಗ ನೋಡ್ತಾ ಇದ್ರಲ್ಲ, ಈಗ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಇಟ್ಟು ಎಣ್ಣೆನ ಹೀರ್ಕೊಳೋವರೆಗೂ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ನೋಡ್ತಾ ಇದ್ದಾರಲ್ಲ, ಎಣ್ಣೆ ಎಲ್ಲ ಹೀರ್ಕೊಂಡಿದೆ. ಈಗ ನಾನು ಮತ್ತೆ ಇನ್ನೊಂದು ಸಲ ಎಣ್ಣೆನ ಹಾಕ್ತಾ ಇದ್ದೀನಿ. ಇದಕ್ಕೆ ಬಿಸಿ ಎಣ್ಣೆ ಹಾಕೋದ್ರಿಂದ ನೋಡಿ ಈ ಥರ ನೊರೆ ಎಲ್ಲ ಬರುತ್ತೆ. ಅದನ್ನು ಸಣ್ಣ ಉರಿಯಲ್ಲೇ ಇಟ್ಟು ಒಂದು ಸೈಡಲ್ಲಿ ಅದನ್ನು ಬಿಸಿಗೆ ಇಟ್ಟಿರಬೇಕು.
ಈಗ ಮತ್ತೆ ಚೆನ್ನಾಗಿ ತಿರುಗಿಸ್ಬೇಕಾಗುತ್ತೆ. ಇದನ್ನು ಕೈ ಬಿಡ್ದಿದ್ದಂಗೆ ತಿರುಗಿಸ್ಬೇಕು. ಎಣ್ಣೆ ಎಲ್ಲ ಅದು ಪೂರ್ತಿ ಹೀರ್ಕೋಬೇಕು, ಅಲ್ಲೇವರೆಗೂ ಚೆನ್ನಾಗಿ ತಿರುಗಿಸ್ಬೇಕು. ಅದರೆಲ್ಲ 2ನೇ ಸಲ ಎಣ್ಣೆ ಹಾಕಿದ್ದು ಹೀರ್ಕೊಂಡಿದೆ. ಈಗ ಅದು 3ನೇ ಸಲ ಎಣ್ಣೆ ಹಾಕ್ತಾ ಇದ್ದೀನಿ. ಈಗ ಎಣ್ಣೆ ಅಷ್ಟು ಹಾಕಿದ್ದೀನಿ ನೋಡಿ, ಫುಲ್ ನೊರೆ ಬಂದಿದೆ. ಈಗ ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಇದು ಯಾವಾಗ ಆಫ್ ಮಾಡಬೇಕು ಅಂದರೆ ಇದು ಯಾವಾಗ ರೆಡಿಯಾಗಿದೆ ಅನ್ನೋದು ಗೊತ್ತಾಗುತ್ತೆ ಅಂದರೆ, ಈಗ ಇಷ್ಟೊತ್ತು ಎಣ್ಣೆನ ಅದು ಹೀರ್ಕೊಂಡಿದೆ. ಈಗ ಅದು ಎಣ್ಣೆ ಹೀರ್ಕೊಂಡಾದ್ಮೇಲೆ ಅದು ಮತ್ತೆ ಎಣ್ಣೆ ಬಿಡ್ತಾ ಹೋಗುತ್ತೆ. ಅದು ಎಣ್ಣೆ ಬಿಡ್ತಾ ಇದೆ ಅಂದಮೇಲೆ ಮಾತ್ರ ಇದನ್ನು ಸ್ಟವ್ನ ಆಫ್ ಮಾಡಬೇಕು. ಅಲ್ಲೇವರೆಗೂ ಚೆನ್ನಾಗಿ ತಿರುಗಿಸ್ತಾ ಇರಬೇಕಾಗುತ್ತೆ. ಇದು ತಳ ಹತ್ತದಿದ್ದಂಗೆ ತಿರುಗಿಸ್ಬೇಕು. ಈಗ ಅದು ಮೈಸೂರು ಪಾಕ್ ರೆಡಿ ಆಗೋಷ್ಟೊತ್ತಿಗೆ ಒಂದು ಪಾತ್ರೆಯಲ್ಲಿ ನಾನು ತುಪ್ಪನ ಸವರಿ ಇಟ್ಕೊತಾ ಇದ್ದೀನಿ. ಸೊ ನೀವು ಇಲ್ಲಿ ಸ್ಟೀಲನ್ನು ಮಾತ್ರ ಬಳಸಬೇಕು. ಸ್ಟೀಲ್, ಪ್ಲಾಸ್ಟಿಕ್ ಮೇಲೆ ಹಾಕಬಾರ್ದು ಬಿಸಿ ಇರೋದ್ರಿಂದ. ಇದು ಸುತ್ತಲೂ ಸವರಿ ಇಟ್ಕೋಬೇಕಾಗತ್ತೆ. ನಾನಿಲ್ಲಿ ದುಂಡನ ಪಾತ್ರೆ ತೊಗೊಂಡಿದ್ದೀನಿ. ಈಗ ನೋಡ್ತಾ ಇದ್ದಾರಲ್ಲ, ಸೊ ಇದು ಎಣ್ಣೆ ಬಿಟ್ಕೊತಾ ಇದೆ ನೋಡಿ. ಈಗ ಇದು ಎಣ್ಣೆ ಬಿಟ್ಕೊತಾ ಇದೆ ಅಂದಮೇಲೆ ಮಾತ್ರ ಇದನ್ನು ಸ್ಟವ್ ಆಫ್ ಮಾಡಬೇಕು. ಅಲ್ಲೇವರೆಗೂ ಸ್ವಲ್ಪ ಹೊತ್ತು ತಿರುಗಿಸ್ತಾ ಇರಬೇಕಾಗತ್ತೆ. ಇದು ಆಲ್ಮೋಸ್ಟ್ ರೆಡಿ ಆಗಿದೆ ಮೈಸೂರು ಪಾಕು. ನೋಡ್ತಾ ಇದ್ದೀರಲ್ಲ, ಪೂರ್ತಿ ಎಣ್ಣೆ ಬಿಟ್ಕೊತಾ ಇದೆ. ಈಗಿದು ಎಣ್ಣೆನ ಬಿಟ್ಕೊತಾ ಇದೆ ಅಂತ ಅಂದ್ಬಿಟ್ಟು ನೀವು ಅದನ್ನು ಎಣ್ಣೆನ ತೆಗಿಯೋಕೆ ಹೋಗಬಾರ್ದು. ಸೊ ಹಾಗೇ ಇರಬೇಕದು. ನೋಡ್ತಾ ಇದ್ದೀರಲ್ಲ, ಎಣ್ಣೆ ಬಿಟ್ಕೊತಾ ಇರೋದು, ಕುದೀತಾ ಇದೆ ಎಣ್ಣೆ. ಈಗ ಇದನ್ನು ನಾನು ಒಂದು ಪಾತ್ರೆ ಆವಾಗಲೇ ಸವರಿ ಇಟ್ಕೊಂಡಿದ್ದೆ, ಸೊ ಅದಕ್ಕೆ ಹಾಕ್ಕೊಂಡು ಇಡ್ತಾ ಇದ್ದೀನಿ. ಈ ಎಣ್ಣೆ ಕುದೀತಾ ಇರುತ್ತಲ್ಲ, ಸೊ ಆ ಎಣ್ಣೆ ಆ ಪಾತ್ರೆ ಒಳಗೇ ಆರಿದ ಮೇಲೂ ಕುದೀತಾ ಇರುತ್ತೆ. ಸೊ ಹಾಗಾಗಿ ನಮಗೆ ಮೈಸೂರು ಪಾಕು ಮಧ್ಯದಲ್ಲಿ ಮಾತ್ರ ಬ್ರೌನ್ ಕಲರ್ ಬಂದು ಮೇಲ್ಗಡೆ ಕೆಳಗಡೆ ಮಾತ್ರ ವೈಟ್ ಕಲರ್ ಇರುತ್ತೆ. ನಾನು ಒಂದು 5 ನಿಮಿಷ ಬಿಟ್ಟು ಪಾತ್ರೆನ ನೋಡಿದ್ರೆ ಮೈಸೂರು ಪಾಕು ಪೂರ್ತಿ ಎಣ್ಣೆ ಹೀರ್ಕೊಂಡಿದೆ. ಸೊ ಈಗಲೇ ಅದನ್ನು ಕಟ್ ಮಾಡಬೇಕು. ಸ್ವಲ್ಪ ಬಿಸಿ ಇದ್ದಂಗೆ ಕಟ್ ಮಾಡಿದ್ರೆ ನಿಮಗೆ ಆರಿದ್ಮೇಲೆ ಪೀಸಸ್ ತೆಗಿಯೋಕ್ಕೆ ಬರುತ್ತೆ. ಪೂರ್ತಿ ಕಂಪ್ಲೀಟಾಗಿ ಆರಿದ್ಮೇಲೆ ನೀವು ಈ ಥರ ಕಟ್ ಮಾಡಿಕೊಂಡ್ರೆ ಪೀಸಸ್ ತೆಗಿಯೋಕ್ಕಾಗಲ್ಲ. ಸೊ ಎಲ್ಲ ಪುಡಿ ಆಗೋಗುತ್ತೆ. ಸ್ವಲ್ಪ ಅಂದರೆ ಬಿಸಿ ಇದ್ದಾಗಲೇ ನಿಧಾನಕ್ಕೆ ಕಟ್ ಮಾಡ್ಕೋಬೇಕು. ಜೋರಾಗಿ ಅಂದ್ಬಿಟ್ರೆ ಅದು ಎಲ್ಲ ಪುಡಿ ಆಗುತ್ತೆ. ಸೊ ಒಳಗಡೆ ಇನ್ನೂ ಬಿಸಿ ಇದೆ ಇದು. ಸೊ ಈಗಲೇ ತಳ ಹತ್ತೋವರೆಗೂ ನೀವು ಚಾಕುವಲ್ಲೇ ಕಟ್ ಮಾಡ್ಕೋಬೇಕು. ನಿಮಗೆ ಯಾವ ಶೇಪಲ್ಲಿ ಬೇಕೋ ಸೊ ಆ ಶೇಪಲ್ಲಿ ಪೀಸಸ್ನ ಕಟ್ ಮಾಡ್ಕೊಳ್ಳಿ. ಈಗ ಮೈಸೂರು ಪಾಕ್ ಪೀಸಸ್ ಎಲ್ಲ ಕಟ್ ಮಾಡ್ಕೊಂಡ್ಮೇಲೆ ಮೈಸೂರು ಪಾಕ್ ಆರೋದಕ್ಕೆ ಇಡಬೇಕು. ಈಗ ನೋಡ್ತಾ ಇದ್ದಾರಲ್ಲ, ಮೈಸೂರು ಪಾಕ್ ಕಂಪ್ಲೀಟಾಗಿ ಆರಿದೆ. ಈಗ ಒಂದು ತಟ್ಟೆನ ಅದಕ್ಕೆ ಮುಚ್ಚಿಬಿಟ್ಟು ಉಲ್ಟಾ ದಬ್ಬಾಕ್ತಾ ಇದ್ದೀನಿ. ಸೊ ಅದು ಉಲ್ಟಾ ಆಗ್ತಿದ್ದಂಗೆ ನಿಮಗೆ ಮೈಸೂರು ಪಾಕ್ ಪೂರ್ತಿ ಈಸಿಯಾಗಿ ಬಿಡುತ್ತೆ. ಈಗ ನೀವು ಏನು ಪಾತ್ರೆಗೆ ಎಣ್ಣೆ ಅಥವಾ ತುಪ್ಪ ಸವರಿಟ್ಟಿರ್ತೀರಲ್ಲ, ಸೊ ಅದರಿಂದ ಅದು ತುಂಬ ಈಸಿಯಾಗಿ ಬಿಟ್ಕೊಳುತ್ತೆ. ಅದು ಸವರಲಿಲ್ಲ ಅಂದರೆ ಸ್ವಲ್ಪ ಪಾತ್ರೆಗೂ ಹೊತ್ಕೊಬಿಡುತ್ತೆ. ಅದಕ್ಕೋಸ್ಕರ ಪಾತ್ರೆಗೆ ಸವರಿ ಇಡಬೇಕು. ಈಗ ನಾನು ಏನು ಶೇಪಲ್ಲಿ ಮುಂಚೆನೇ ಕಟ್ ಮಾಡಿಟ್ಟಿದ್ದೆ ಅದ್ರ ಮೇಲೆ ಸ್ವಲ್ಪ ಒತ್ತಿದ್ರೆ ಸಾಕು. ಸೊ ಅದು ಪೀಸಸ್ಸು ಈಸಿಯಾಗಿ ಬಿಟ್ಕೊಬಿಡುತ್ತೆ ನೋಡಿ. ಮೈಸೂರು ಪಾಕ್ ರೆಡಿ ಆದಮೇಲೆ ನಾವೊಂದು ಪಾತ್ರೆಯಲ್ಲಿ ಹಾಕಿರ್ತೀವಲ್ಲ, ಸೊ ಆ ಎಣ್ಣೆ ಚೆನ್ನಾಗಿ ಒಳಗಡೆನೆ ಕುದ್ದು ಅದು ಬ್ರೌನ್ ಕಲರ್ ಆಗುತ್ತೆ. ಸೊ ಎಣ್ಣೆನ ಹೀರ್ಕೊಳುತ್ತೆ. ಆವಾಗ ಮಾತ್ರ ನಮಗೆ ಈ ಥರ ಬ್ರೌನ್ ಕಲರ್ ಮಧ್ಯದಲ್ಲಿ ಬಂದು ಮೇಲ್ಗಡೆ ಕೆಳಗಡೆ ಮಾತ್ರ ವೈಟ್ ಕಲರಲ್ಲಿ ಬರುತ್ತೆ ಮೈಸೂರು ಪಾಕು. ಮೈಸೂರು ಪಾಕ್ ರೆಡಿಯಾಗಿದೆ. ಸೊ ನಾನು ಒಂದು ಸರ್ವಿಂಗ್ ಪ್ಲೇಟಲ್ಲಿ ಮೈಸೂರು ಪಾಕ್ ಎಲ್ಲ ಇಟ್ಟಿದ್ದೀನಿ ನೋಡಿ. ಸೊ ಹೊರಗಡೆ ಹೇಗೆ ಬೇಕ್ರಿಯಲ್ಲಿ ಸಿಗೋ ಥರ ಮೈಸೂರು ಪಾಕ್ನ ನಾವು ಮನೆಯಲ್ಲೇ ಹೇಗೆ ಸಿಂಪಲಾಗಿ ಮಾಡ್ಬೋದು ಅಂತ ತೋರಿಸಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.